ಬಸವ ಕಲ್ಯಾಣ ನಗರಸಭೆ ವತಿಯಿಂದ ಪಶು ವೈದ್ಯಕೀಯ ಇಲಾಖೆಯ ಸಹಕಾರದೊಂದಿಗೆ ಎಬಿಸಿ ಹಾಗೂ ಇಆರ್ವಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದ ಉದ್ದೇಶ ನಗರದ ಬೀದಿ ನಾಯಿಗಳ ಸಂಖ್ಯೆಯನ್ನು ನಿಯಂತ್ರಿಸುವುದು ಹಾಗೂ ನಾಗರಿಕರನ್ನು ರೆಬಿಸ್ ಎಂಬ ಮಾರಕ ರೋಗದಿಂದ ಸುರಕ್ಷಿತವಾಗಿಡುವುದಾಗಿದೆ. ಈ ಅಭಿಯಾನದ ಪ್ರಾರಂಭವನ್ನ ಬಸವ ಕಲ್ಯಾಣ ಕೋಟೆಯ ಬಳಿ ನೆರವೇರಿಸಲಾಯಿತು ಹಾಗೂ ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಪಟ್ಟಣದ ಎಲ್ಲಾ ಬಡಾವಣೆಗಳಲ್ಲಿ ಹಂತ ಹಂತವಾಗಿ ನಡೆಸಲಾಗುತ್ತದೆ. ಈ ಸಂದರ್ಭದಲ್ಲಿ ಬೀದಿ ನಾಯಿಗಳನ್ನು ಸುರಕ್ಷಿತ ರೀತಿಯಲ್ಲಿ ಹಿಡಿದು ಅವುಗಳ ನಸಬಂದಿ ಮಾಡಲಾಗುವುದು ಹಾಗೂ ರೆಬಿಸ್ ನಿರೋಧಕ ಲಸಿಕೆ ನೀಡಲಾಗುತ್ತದೆ. ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಅಧ್ಯಕ್ಷರಾದ ಮೊಹಮ್ಮದ್ ಸಗಿರುದ್ದೀನ್, ನಗರಸಭೆ ಆಯುಕ್ತ ರಾಜು ಡಿ ಬಂಕರ್, ಮಲ್ಲಿಕಾರ್ಜುನ್ ಬೊಕ್ಕೆ, ರಾಮ್ ಜಾಧವ್, ಕರೀಂ ಸಾಬ್, ಕುತುಬುದ್ದೀನ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಮತ್ತು ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ಈ ಜನಪರ ಯೋಜನೆಯನ್ನ ಎಲ್ಲರೂ ಶ್ಲಾಘಿಸಿದರು ಹಾಗೂ ಸಾರ್ವಜನಿಕರಿಂದ ಸಹಕಾರ ಕೋರಿದರು. ಬಸವ ಕಲ್ಯಾಣ ಸಿಎಂಸಿ ಸಾರ್ವಜನಿಕರಿಗೆ ವಿನಂತಿಸಿದ್ದು, ಈ ಅಭಿಯಾನದಲ್ಲಿ ಸಹಕರಿಸಿ ಯಾವುದೇ ಮಾಹಿತಿ ಅಥವಾ ದೂರುಗಳಿಗಾಗಿ ನಗರಸಭೆ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ. ಸುಪ್ರಭಾತ ನ್ಯೂಸ್, ಬಸವ ಕಲ್ಯಾಣ.